ನೈಟ್ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಇಂದು ಒಂದೇ ದಿನ 93 ಕೊರೋನಾ ಪಾಸಿಟಿವ್ ಕೇಸ್ ಕಂಡು ಬಂದಿದೆ ಕರ್ನಾಟಕದಲ್ಲಿ. ಬೆಳಗ್ಗೆ 69 ಕೇಸ್ ಇತ್ತು, ಸಂಜೆ ವೇಳೆಗೆ 24 ಕೇಸ್ ಪತ್ತೆಯಾಗಿದೆ. ಈ ಮೂಲಕ ಇಲ್ಲಿ ತನಕ ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 2182ಕ್ಕೆ ಏರಿಕೆಯಾಗಿದೆ. ಇವತ್ತು ಒಂದೇ ದಿನ 93 ಪಾಸಿಟಿವ್ ಕೇಸ್ ಬಂದಿದೆ. ಬೆಳಗ್ಗೆ 64 ಪಾಸಿಟಿವ್ ಕೇಸ್ ಇತ್ತು, ಸಂಜೆ ವೇಳೆಗೆ 24 ಕೇಸ್ ಪತ್ತೆಯಾಗಿದೆ. ರಾಜ್ಯದ ಸೋಂಕಿತರ ಸಂಖ್ಯೆ ಈ ಮೂಲಕ 2182ಕ್ಕೆ ಏರಿಕೆಯಾಗಿದೆ. ಇನ್ನು ಇವತ್ತು ರಾಜ್ಯದಲ್ಲಿ 2 ಕೋವಿಡ್ ಸಾವು ಕೂಡ ಸಂಭವಿಸಿದೆ. ಮಂಗಳೂರು ಹಾಗೂ ಬೆಂಗಳೂರಿನಲ್ಲಿ ತಲಾ 1 ಸಾವಾಗಿದೆ. ರಾಜ್ಯದಲ್ಲಿ ಈ ಮೂಲಕ ಸಾವಿನ ಸಂಖ್ಯೆ 44ಕ್ಕೆ ಏರಿಕೆಯಾಗಿದೆ. ಇನ್ನು ಉಳಿದಂತೆ ನೋಡೋದಾದ್ರೆ ಉಡುಪಿಯಲ್ಲಿ 32, ಕಲಬುರಗಿಯಲ್ಲಿ 16, ಯಾದಗಿರಿಯಲ್ಲಿ 15, ಬೆಂಗಳೂರಲ್ಲಿ 8, ದಕ್ಷಿಣ ಕನ್ನಡದಲ್ಲಿ 4, ಧಾರವಾಡದಲ್ಲಿ 4, ಬಳ್ಳಾರಿಯಲ್ಲಿ 3, ಮಂಡ್ಯದಲ್ಲಿ 2, ಕೋಲಾರದಲ್ಲಿ 2 ಹಾಗೆ ಬೆಳಗಾವಿಯಲ್ಲಿ 1 ಕೊರೋನಾ ಪಾಸಿಟಿವ್ ಕೇಸ್ ಕಂಡು ಬಂದಿದೆ. ಇನ್ನು ಹಾಸನದಲ್ಲಿ 1, ವಿಜಯಪುರದಲ್ಲಿ 1, ಉತ್ತರ ಕನ್ನಡದಲ್ಲಿ 1, ತುಮಕೂರಲ್ಲಿ 1, ರಾಮನಗರ 1 ಸೇರಿ ಇಂದಿನ 93ರಲ್ಲಿ 69 ಕೇಸ್ಗೆ ಮಹಾರಾಷ್ಟ್ರದ ನಂಟಿರೋದು ಗೊತ್ತಾಗಿದೆ. ಇವತ್ತು 93 ಪಾಸಿಟಿವ್ ಕೇಸ್ ಬಂದಿದೆ. ಅದರಲ್ಲಿ 69 ಜನರು ಮಹಾರಾಷ್ಟ್ರದಿಂದ ಯಾರು ಬಂದಿದ್ದಾರೋ ಅವರಲ್ಲೇ ಕೊರೋನಾ ಪಾಸಿಟಿವ್ ಇರೋದು ಗೊತ್ತಾಗಿದೆ. ಸೊ 24 ಗಂಟೆಯಲ್ಲಿ 93 ಸೋಂಕಿತರು ಕಂಡು ಬಂದಿದ್ದಾರೆ ರಾಜ್ಯದಲ್ಲಿ. ಉಡುಪಿಯಲ್ಲಿ 32 ಜನ ಸೋಂಕಿತರಿದ್ರೆ, ಕಲಬುರಗಿಯಲ್ಲಿ 16 ಜನ ಸೋಂಕಿತರು ಕಂಡು ಬಂದಿದ್ದಾರೆ, ಯಾದಗಿರಿಯಲ್ಲಿ 15, ಬೆಂಗಳೂರಲ್ಲಿ 8 ಸೋಂಕಿತ ಪ್ರಕರಣಗಳು ಕಂಡು ಬಂದಿದೆ. ಇನ್ನು ದಕ್ಷಿಣ ಕನ್ನಡದಲ್ಲಿ 4, ಧಾರವಾಡದಲ್ಲಿ 4, ಬಳ್ಳಾರಿಯಲ್ಲಿ 3, ಮಂಡ್ಯದಲ್ಲಿ 2 ಇದೆ. ಸೊ 24 ಗಂಟೆಯಲ್ಲಿ 93 ಜನ ಕೊರೋನಾ ಸೋಂಕಿತರು ಕಂಡು ಬಂದಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ 4, ಧಾರವಾಡದಲ್ಲಿ 4, ಬಳ್ಳಾರಿಯಲ್ಲಿ 3 ಹಾಗೆ ಮಂಡ್ಯದಲ್ಲಿ 2 ಕೊರೋನಾ ಪಾಸಿಟಿವ್ ಕೇಸ್ ಕಂಡು ಬಂದಿದೆ ಇವತ್ತು. ಇನ್ನು ಕೋಲಾರದಲ್ಲೂ ಕೂಡ 2 ಕೊರೋನಾ ಪಾಸಿಟಿವ್ ಕೇಸ್ ಕಂಡು ಬಂದಿದ್ರೆ, ಬೆಳಗಾವಿ, ಹಾಸನ, ವಿಜಯಪುರದಲ್ಲಿ ತಲಾ 1 ಕೊರೋನಾ ಪಾಸಿಟಿವ್ ಕೇಸ್ ಕಂಡು ಬಂದಿದೆ. ಇನ್ನು ಉತ್ತರ ಕನ್ನಡ, ತುಮಕೂರು, ರಾಮನಗರ ಹಾಗೆ ಹಾಸನದಲ್ಲೂ ಕೂಡ 1 ಕೊರೋನಾ ಪಾಸಿಟಿವ್ ಕೇಸ್ ಇವತ್ತು ಕಂಡು ಬಂದಿದೆ. ಓವರ್ ಆಲ್ ಇವತ್ತು ರಾಜ್ಯಾದ್ಯಂತ 93 ಮಂದಿ ಕೊರೋನಾ ಸೋಂಕಿತರು ಕಂಡು ಬಂದಿದ್ದಾರೆ. 93 ಮಂದಿಯಲ್ಲಿ ಕೊರೋನಾ ಪಾಸಿಟಿವ್ ಕಂಡು ಬಂದಿದೆ. ಒಟ್ಟು ಸೋಂಕಿತರ ಸಂಖ್ಯೆ ಇಲ್ಲಿ ತನಕ 2182 ಆಗಿದ್ರೆ, ಆಸ್ಪತ್ರೆಯಿಂದ 1431 ಜನ ಡಿಸ್ಚಾರ್ಜ್ ಆಗಿದ್ದಾರೆ. ಐಸಿಯುನಲ್ಲಿ 17 ಜನ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ರೆ 705 ಮಂದಿ, ಇದು ಒಂದು ರೀತಿ ಸಮಾಧಾನ ತರುವಂತಹ ಸುದ್ದಿ, 705 ಮಂದಿ ಆಸ್ಪತ್ರೆಯಿಂದ ಇದೀಗ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ. ಇನ್ನು ಕೊರೋನಾದಿಂದ 44 ಜನ ಸಾವನ್ನಪ್ಪಿದ್ದಾರೆ. ಇನ್ನು ಇತರರು 2 ಸಾವನ್ನಪ್ಪಿದ್ರೆ, ಇವತ್ತು 2 ಬೇರೆ ಸಾವಾಗಿ, ಇವತ್ತು 2 ಕೊರೋನಾ ಪಾಸಿಟಿವ್ ಇದ್ದಂಥವರು ಮೃತಪಟ್ಟಿದ್ದಾರೆ. ಇನ್ನು ಇವತ್ತು 51 ಜನ ಆಸ್ಪತ್ರೆಯಿಂದ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ. ಸೊ ಇವತ್ತು ಓವರ್ ಆಲ್ 93 ಕೊರೋನಾ ಪಾಸಿಟಿವ್ ಕೇಸ್ ಕಂಡು ಬಂದಿದೆ. ಈ ಮೂಲಕ ರಾಜ್ಯದಲ್ಲಿ 182ಕ್ಕೆ ಏರಿಕೆ ಆಗಿರುವಂಥದ್ದು ಕೊರೋನಾದಲ್ಲಿ ಸೋಂಕಿತರ ಸಂಖ್ಯೆ. ಇನ್ನು ರಾಜ್ಯದಲ್ಲಿ ಡಿಸ್ಚಾರ್ಜ್ ಆಗಿರುವಂಥವರ ಸಂಖ್ಯೆ ಕೂಡ ಒಂದು ರೀತಿ ಸಮಾಧಾನ ತಂದಿದೆ. ಯಾಕಂದ್ರೆ ಗುಣಮುಖರಾಗ್ತಾ ಇರುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. 703 ಜನ ಇಲ್ಲಿ ತನಕ ಕೊರೋನಾದಿಂದ ಗೆದ್ದು ಇದೀಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಗುಣಮುಖರಾಗಿ. ಇವತ್ತು 2 ಸಾವು ಸಂಭವಿಸಿದೆ. ಮಂಗಳೂರು ಹಾಗೆ ಬೆಂಗಳೂರಿನಲ್ಲಿ ತಲಾ ಒಬ್ಬೊಬ್ಬರು ಕೋವಿಡ್ ಪೇಷಂಟ್ ಯಾರಿದ್ರು ಅವರು ಚಿಕಿತ್ಸೆ ಫಲಕಾರಿಯಾಗಿದೆ ಸಾವನ್ನಪ್ಪಿದ್ದಾರೆ. ಇಲ್ಲಿ ತನಕ ರಾಜ್ಯದಲ್ಲಿ ಸಾವಿನ ಸಂಖ್ಯೆ 44ಕ್ಕೆ ಏರಿಕೆಯಾಗಿದೆ. ಇನ್ನು 69 ಕೇಸ್ಗೆ ಮಹಾರಾಷ್ಟ್ರದ ನಂಟಿರುವಂಥದ್ದು ಗೊತ್ತಾಗಿದೆ. ಕಳೆದ 10 ದಿನಗಳಲ್ಲಿ ಇದ್ದಕ್ಕಿದ್ದ ಹಾಗೆ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇರೋದನ್ನ ಕೂಡ ನಾವು ಗಮನಿಸಬಹುದು. ಅದರಲ್ಲಿ ಆಲ್ಮೋಸ್ಟ್ ಮಹಾರಾಷ್ಟ್ರದಿಂದ ಯಾರು ಬಂದಿದ್ದಾರೆ ಕನ್ನಡಿಗರು, ವಲಸೆ ಕಾರ್ಮಿಕರು ಯಾರ್ಯಾರಿದ್ದಾರೆ, ಕ್ವಾರಂಟೈನ್ ನಲ್ಲಿದ್ದಾರೆ, ಅವರಲ್ಲೇ ಹೆಚ್ಚಾಗಿ ಕೊರೋನಾ ಸೋಂಕಿರುವಂಥದ್ದು ಕಂಡು ಬರ್ತಾ ಇದೆ. ಇವತ್ತಿನ 93 ಪ್ರಕರಣಗಳಲ್ಲೂ ಕೂಡ 69 ಪ್ರಕರಣಗಳಲ್ಲಿ ಅವರೆಲ್ಲರೂ ಕೂಡ ಮಹಾರಾಷ್ಟ್ರದಿಂದ ಬಂದಿದ್ದವರು ಅಂತ ಗೊತ್ತಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಸೌಮ್ಯ ಕಳಸ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಸೌಮ್ಯ, ಓವರ್ ಆಲ್ ಕೊರೋನಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಇನ್ಫಾರ್ಮೇಶನ್ ಇದೆ? ಇವತ್ತಿನ ಪ್ರಕರಣಗಳಲ್ಲಿ ಎಷ್ಟು ಜನರಿಗೆ ಮಹಾರಾಷ್ಟ್ರದ ಲಿಂಕ್ ಇರುವಂತವರು, ಎಷ್ಟು ಜನ ಇಲ್ಲಿ ತನಕ ಗುಣಮುಖರಾಗಿದ್ದಾರೆ, ಇಲ್ಲಿ ತನಕ ಏನೇನು ಇನ್ಫಾರ್ಮೇಶನ್ ಸಿಗ್ತಾರೆ? ಸೌಮ್ಯ, ಇವತ್ತು ಒಟ್ಟು ಕೊರೋನಾ ಪ್ರಕರಣಗಳು ಆಕ್ಟಿವ್ ಆಗಿರೋದು ನಮ್ಮ ರಾಜ್ಯದಲ್ಲಿ 1431, ಅಂದ್ರೆ ಇಷ್ಟು ಜನ ಇನ್ನು ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. 93 ಹೊಸ ಪ್ರಕರಣಗಳು ಇವತ್ತು ವರದಿ ಆಗಿದೆ. ಇವತ್ತಿನವರೆಗೆ ಒಟ್ಟು 2182 ಜನ ನಮ್ಮ ರಾಜ್ಯದಲ್ಲಿ ಕೊರೋನಾ ಪಾಸಿಟಿವ್ ಆಗಿದ್ದಾರೆ, ಇನ್ನು ಚಿಕಿತ್ಸೆಯನ್ನ ಪಡ್ಕೊಂಡಿದ್ದಾರೆ. ಆದ್ರೆ ಅವರಲ್ಲಿ ಇವತ್ತು 44 ಜನ ಸಾವನ್ನಪ್ಪಿದ್ದಾರೆ. ಸೊ ಈ ಎಲ್ಲಾ ಒಂದು ಬುಲೆಟಿನ್ ಅನ್ನ ಗಮನಿಸಿದ್ರೆ ಇವತ್ತಿನ ಮಾತ್ರ ಇವತ್ತಿನವರೆಗೆ ಎಷ್ಟೆಷ್ಟು ಆಯ್ತು ಅಂತ ನೋಡಿದ್ರೆ
ಟೋಟಲ್ ಪಾಸಿಟಿವ್ ಕೇಸಸ್ ಅಲ್ಲಿ ಬೆಂಗಳೂರಿಗೆನೆ ದೊಡ್ಡ ಸ್ಥಾನ ಅಂತ ಹೇಳ್ಬೋದು. ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಅಂದ್ರೆ 277 ಜನ ಇದುವರೆಗೂ ಕೂಡ ಪಾಸಿಟಿವ್ ಆಗಿ ಬಂದಿರೋದು. ನೆಕ್ಸ್ಟ್ ಅಂತ ಮಂಡ್ಯ ಆಲ್ಮೋಸ್ಟ್ ಬೆಂಗಳೂರಿನ ಹತ್ರಕ್ಕೆ ಬರ್ತಾ ಇದೆ. 254 ಜನ ಇದುವರೆಗೆ ಮಂಡ್ಯದಲ್ಲಿ ಪಾಸಿಟಿವ್ ಆಗಿದ್ದಾರೆ. ಎಂದಿನಂತಂದ್ರೆ ಕಳೆದ ಒಂದು 10 ದಿನಗಳಿಂದ ನಾವು ಗಮನಿಸ್ತಾ ಇರೋ ಹಾಗೆ ಇವತ್ತು ಕೂಡ ಮಹಾರಾಷ್ಟ್ರದಿಂದ ಪ್ರಯಾಣ ಮಾಡಿ ಬಂದಂತವರಲ್ಲೇ ಅತಿ ಹೆಚ್ಚು ಪ್ರಕರಣಗಳನ್ನ ನಾವು ನೋಡಿದೀವಿ. ಅದು ಮಂಡ್ಯ ಇರ್ಬೋದು ಅಥವಾ ಉಡುಪಿ ಇರ್ಬೋದು, ದಕ್ಷಿಣ ಕನ್ನಡ, ಯಾದಗಿರಿ, ಇನ್ನು ತುಮಕೂರಿನಲ್ಲಿ ಒಂದು ಪ್ರಕರಣ, ಇನ್ನು ಅದನ್ನ ಎಲ್ಲಿಂದ ಬಂದಿದೆ ಅಂತ ಗೊತ್ತಾಗ್ತಿಲ್ಲ. ಆದ್ರೆ ಬಹುತೇಕ ಅದು ಕೂಡ ಮಹಾರಾಷ್ಟ್ರದಿಂದ ಬಂದಿರುವಂತಹ ಕೇಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಕಲಬುರಗಿಯಲ್ಲಿ ಬಂದಂತಹ ಅಷ್ಟು ಕೇಸ್ಗಳು, ಜೊತೆಗೆ ಬಳ್ಳಾರಿಯಲ್ಲಿ ಕೂಡ ಇದೇ ರೀತಿ ಯಾವ್ಯಾವ ಜಿಲ್ಲೆಗಳಲ್ಲಿ ಇವತ್ತು ಪಾಸಿಟಿವ್ ಬಂದಿದೆ. ಬಹುತೇಕ ಅದರಲ್ಲಿ ಅತಿ ಹೆಚ್ಚಿನ ಪ್ರಮಾಣ ಇರುವಂತದ್ದು ಮಹಾರಾಷ್ಟ್ರದಿಂದ ಪ್ರಯಾಣ ಮಾಡಿ ಬಂದಂತವ್ರೆ. ಇವತ್ತು ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ಇದುವರೆಗೆ ಗ್ರೀನ್ ಝೋನ್ ನಲ್ಲಿ ಇದ್ದಂತಹ ರಾಮನಗರ ಇವತ್ತು ಮೊದಲನೇ ಪ್ರಕರಣವನ್ನ ವರದಿ ಮಾಡ್ತು. ಸೊ ಅದು ರಾಮನಗರದ ಜಿಲ್ಲೆಯ ಜನರಿಗೆ ಒಂದು ದುಃಖದ ಸಂಗತಿ ಅಂತ ಹೇಳ್ಬೋದು. ಅಟ್ಲೀಸ್ಟ್ ಇಲ್ಲಿ ತನಕ ಅವರು ಆರಾಮಾಗಿದ್ರು, ನಮ್ದು ಯಾವುದೇ ಒಂದು ಪ್ರಕರಣ ಇಲ್ಲ, ಸೊ ನಾವು ಸೇಫ್ ಆಗಿದ್ದೀವಿ ಅಂತ ಒಂದ್ಸಲ ತಬ್ಲಿಗಿಗಳನ್ನ ರಾಮನಗರ ಜೈಲಿಗೆ ಶಿಫ್ಟ್ ಮಾಡಿದಾಗ ಕೂಡ ಅಲ್ಲಿನ ಲೋಕಲ್ ರೆಪ್ರೆಸೆಂಟೇಟಿವ್ಸ್ ಇರ್ಬೋದು, ಜನ ಇರ್ಬೋದು, ಎಲ್ಲರೂ ಕೂಡ ದೊಡ್ಡ ಮಟ್ಟಿಗೆ ಗಲಾಟೆ ಮಾಡಿ ಅವರನ್ನೆಲ್ಲ ವಾಪಸ್ ಕಳಿಸಿದ್ರು. ನಾವು ಗ್ರೀನ್ ಝೋನ್ ನಲ್ಲಿ ಇದ್ದೀವಿ, ನಮ್ಗೆ ಸೋಂಕು ಯಾವುದೇ ಮೂಲದಿಂದ ಬರಬಾರ್ದು ಅಂತ. ಆದ್ರೆ ಇವತ್ತು ಅಲ್ಲಿ ಕೂಡ 2 ವರ್ಷದ ಒಂದು ಮಗು ತಮಿಳುನಾಡಿಂದ ವಾಪಸ್ ಬಂದಿರುವಂತಹ ಒಂದು ಹಿನ್ನೆಲೆ ಇರುವಂತಹ ಪ್ರಯಾಣದ ಹಿನ್ನೆಲೆ ಇರುವಂತಹ ಮಗು ಪಾಸಿಟಿವ್ ಆಗಿದೆ. ಸೊ ಒಟ್ಟಾರೆ ನಿಧಾನಕ್ಕೆ ಇಡೀ ಕರ್ನಾಟಕ ಈ ಒಂದು ರೆಡ್ ಮತ್ತು ಆರೆಂಜ್ ಝೋನ್ ಗಳಿಗೆ ತಿರುಗ್ತಾ ಇದೆ. ಸದ್ಯಕ್ಕೆ ಕೇವಲ ಒಂದೇ ಒಂದು ಜಿಲ್ಲೆ ಮಾತ್ರ, ಚಾಮರಾಜನಗರ ಮಾತ್ರ ಬಾಕಿ ಇರುವಂತದ್ದು. ಸೊ ಅಷ್ಟು ಮಟ್ಟಿಗೆ ಎಲ್ಲಾ ಕಡೆನೂ ಪಾಸಿಟಿವ್ ಕೇಸಸ್ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಈ ಪ್ರಮಾಣ ಮತ್ತಷ್ಟು ಹೆಚ್ಚಾಗುವಂತ ಒಂದು ಆತಂಕ ಇದೆ. ಸೌಮ್ಯ, ಥ್ಯಾಂಕ್ ಯು ಸೌಮ್ಯ ಕಳಿಸ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಉಡುಪಿ ಜಿಲ್ಲೆಯಲ್ಲಿ ಕೊರೋನಾ ಮಹಾಸ್ಫೋಟವಾಗಿದೆ. ಕೊರೋನಾ 100ರ ಗಡಿ ದಾಟಿದೆ ಉಡುಪಿ ಜಿಲ್ಲೆ. ಉಡುಪಿಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ಉಡುಪಿಯಲ್ಲಿ ಕೊರೋನಾ ಮಹಾಸ್ಫೋಟ ಆಗಿದೆ. 100ರ ಗಡಿ ದಾಟಿದೆ ಉಡುಪಿ ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ 108ಕ್ಕೆ ಏರಿಕೆಯಾಗಿದೆ. ಉಡುಪಿ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದ್ದು ಆ ಭಾಗದಲ್ಲಿ ಆತಂಕವನ್ನ ಹೆಚ್ಚು ಮಾಡ್ತಾ ಇದೆ. 108ಕ್ಕೆ ಏರಿಕೆಯಾಗಿದೆ ಕೊರೋನಾ ಸೋಂಕಿತರ ಸಂಖ್ಯೆ. ಇಲ್ಲಿ ಗಮನಿಸಬೇಕಾದಂತಹ ವಿಚಾರ ಅಂದ್ರೆ 108ರಲ್ಲಿ 75 ಮಂದಿ ಮಹಾರಾಷ್ಟ್ರದಿಂದ ಬಂದವರೇ ಆಗಿದ್ದಾರೆ. ಮಹಾರಾಷ್ಟ್ರದಿಂದ ಯಾರೆಲ್ಲ ಉಡುಪಿಗೆ ವಾಪಸ್ ಆಗಿದ್ದಾರೋ ಅದರಲ್ಲಿ ಸುಮಾರು 75 ಜನರಲ್ಲಿ ಕೊರೋನಾ ಪಾಸಿಟಿವ್ ಇರೋದು ಗೊತ್ತಾಗಿದೆ. ಈ ಮೂಲಕ ಉಡುಪಿಯಲ್ಲಿ ಸೋಂಕಿತರ ಸಂಖ್ಯೆ 108ಕ್ಕೆ ಏರಿಕೆಯಾಗಿದೆ. ಇನ್ನು ಇವತ್ತು ಒಂದೇ ದಿನ ಜಿಲ್ಲೆಯಲ್ಲಿ 32 ಕೊರೋನಾ ಪ್ರಕರಣ ಗೊತ್ತಾಗಿದೆ. ಇಂದಿನ 32ರಲ್ಲಿ 27 ಸೋಂಕಿತರಿಗೆ ಮಹಾರಾಷ್ಟ್ರದ ಲಿಂಕ್ ಇದೆ. ಉಡುಪಿಯ 108ರಲ್ಲಿ 75 ಸೋಂಕಿತರಿಗೆ ಮಹಾರಾಷ್ಟ್ರದ ನಂಟಿರುವಂಥದ್ದು. ಇನ್ನು ಹಾಸನದಲ್ಲೂ ಕೂಡ 99 ಕೇಸ್ನೊಂದಿಗೆ 100ರ ಗಡಿಯತ್ತ ಸಾಗಿದೆ. ಹಾಸನ ಗ್ರೀನ್ ಝೋನ್ ನಲ್ಲಿತ್ತು ಲಾಕ್ಡೌನ್ 3 ತನಕ. ಬಟ್ ಕಳೆದ 10 ದಿನಗಳಿಂದ ಈಚೆಗೆ ನೋಡಬಹುದು ನಾವು ಹಾಸನದಲ್ಲೂ ಕೂಡ 99 ಕೊರೋನಾ ಪಾಸಿಟಿವ್ ಕೇಸ್ಗಳು ಕಂಡು ಬಂದಿದ್ದು ಹಾಸನದಲ್ಲೂ ಕೂಡ ಅತಿ ಹೆಚ್ಚು ಆತಂಕ ಸೃಷ್ಟಿಯಾಗಿದೆ. ಮತ್ತೊಂದು ಕಡೆ ಉಡುಪಿಯಲ್ಲಿ 108 ಪ್ರಕರಣಗಳ ಕಂಡು ಬಂದಿದ್ದು ಅಲ್ಲಿನ ಜನರಲ್ಲಿ ಮತ್ತಷ್ಟು ಆತಂಕವನ್ನ ಹೆಚ್ಚು ಮಾಡಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಪರೀಕ್ಷಿತ್ ಸೇಠ್ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಪರೀಕ್ಷಿತ್, ನಿಜಕ್ಕೂ ಆತಂಕವನ್ನ ಹೆಚ್ಚು ಮಾಡ್ತಾ ಇದೆ ಉಡುಪಿಯಲ್ಲಿ ಕೊರೋನಾ. ಆಲ್ಮೋಸ್ಟ್ 108 ಕೊರೋನಾ ಪಾಸಿಟಿವ್ ಕೇಸ್ಗಳು ಕಂಡು ಬಂದಿರುವಂತದ್ದು. ಇವತ್ತು ಒಂದೇ ದಿನ 32 ಪಾಸಿಟಿವ್. ಸೊ ಯಾವ ರೀತಿಯಾಗಿ ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ ಇದೀಗ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಅಲ್ಲಿನ ಜಿಲ್ಲಾಡಳಿತ? ಸೌಮ್ಯ, ಏನು ಇವತ್ತು 32 ಪ್ರಕರಣ, ಬರೋಬ್ಬರಿ 32 ಪ್ರಕರಣಗಳು ಇವತ್ತೇ ದಾಖಲಾಗಿದೆ. ಒಟ್ಟಾರೆ ಉಡುಪಿ ಜಿಲ್ಲೆಯ ಸಂಖ್ಯೆ ನೋಡ್ತಾ ಇದ್ರೆ 108 ಆಗಿದೆ. ಇದು ಉಡುಪಿ ಜಿಲ್ಲೆ ಜನರನ್ನ ಅಕ್ಷರಶಃ ಬೆಚ್ಚಿ ಬೀಳಿಸಿದೆ. ಯಾಕಂದ್ರೆ 3 ಪ್ರಕರಣಗಳ ಡಿಸಿಷನ್ ನಂತರ ಒಂದು ರೀತಿಯ ನಿರಾಶವಾಗಿದ್ರು, ನಿಟ್ಟುಸಿರು ಬಿಟ್ಟಿದ್ರು ಜಿಲ್ಲಾಡಳಿತ ಕೂಡ. ಆದ್ರೆ ತದನಂತರ 25 ಪ್ರಕರಣ, ಇವತ್ತು 32 ಪ್ರಕರಣ, ಹೀಗೆ ಪ್ರಕರಣಗಳ ಸಂಖ್ಯೆ ನೋಡ್ತಾ ಇದ್ರೆ ಉಡುಪಿ ಜಿಲ್ಲಾಡಳಿತ ಒಂದು ಜಿಲ್ಲಾಡಳಿತ ನಿದ್ದೆ ಹಾಳಾಗಿದೆ ಅಂತ ಹೇಳ್ಬೋದು. ಮತ್ತು ಜಿಲ್ಲೆ ಜನರು ಅಷ್ಟು ಬೆಚ್ಚಿ ಬಿದ್ದಿದ್ದಾರೆ. ಯಾಕಂದ್ರೆ ಹೈಯೆಸ್ಟ್ ಸಂಖ್ಯೆ ಮಹಾರಾಷ್ಟ್ರ ಮೂಲದಿಂದ. ಹಾಗೆ ಈಗಲೂ 7-8 ಸಾವಿರಷ್ಟು ಮಂದಿ ಮಹಾರಾಷ್ಟ್ರದಿಂದ ಬಂದಿದ್ದಾರೆ. ಅವರನ್ನೆಲ್ಲ ಕುಂದಾಪುರ ಬೈಂದೂರು ಭಾಗದಲ್ಲಿ ಕ್ವಾರಂಟೈನ್ ಕೂಡ ಮಾಡಲಾಗಿದೆ. ಇನ್ನಷ್ಟು ಮಂದಿ ಮಹಾರಾಷ್ಟ್ರದಿಂದ ಬರೋರಿದ್ದಾರೆ, ಅವರನ್ನೆಲ್ಲ ಈಗಾಗಲೇ ತಡೆ ಹಿಡಿದಿದ್ದಾರೆ. ಯಾಕಂದ್ರೆ ಈ ಕ್ವಾರಂಟೈನ್ ಮಾಡುವ ಜಾಗದಲ್ಲಿ ಕೂಡ ಸ್ಥಳಾವಕಾಶ ಇಲ್ಲ. ಹಾಗೆ ಒಂದು ಇರುವ ಕ್ವಾರಂಟೈನ್ ಇರುವವರನ್ನ ಡಿಸ್ಚಾರ್ಜ್ ಮಾಡಿದ ನಂತರ ನೆಕ್ಸ್ಟ್ ಮುಂದಿನ ಮಹಾರಾಷ್ಟ್ರ ಬರುವವರನ್ನ ವೆಲ್ಕಮ್ ಮಾಡ್ತಾರೆ ಅಂತ ಮಾಹಿತಿಯನ್ನ ಡಿಸಿ ಅವರು ಕೊಟ್ಟಿದ್ದಾರೆ. ಒಟ್ಟಾರೆ ಮಹಾರಾಷ್ಟ್ರದ ಓಕೆ, ಥ್ಯಾಂಕ್ ಯು ಪರೀಕ್ಷಿತ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇನ್ನು ರಾಜ್ಯದ 30 ಜಿಲ್ಲೆಗಳಲ್ಲಿ 29 ಜಿಲ್ಲೆಗಳಿಗೆ ಕೊರೋನಾ ಎಂಟ್ರಿ ಕೊಟ್ಟಾಗಿದೆ. ಇಷ್ಟು ದಿನ ಗ್ರೀನ್ ಝೋನ್ ನಲ್ಲಿದ್ದಂತಹ ರಾಮನಗರದಲ್ಲೂ ಕೂಡ 1 ಪಾಸಿಟಿವ್ ಪ್ರಕರಣ ಕಂಡು ಬಂದಿದೆ.
ಚಾಮರಾಜನಗರ ಮಾತ್ರ ಇಲ್ಲಿ ತನಕ ಕೊರೋನಾ ಮುಕ್ತ ಜಿಲ್ಲೆ ಎಂಬ ಹೆಗ್ಗಳಿಕೆಯನ್ನ ಪಡೆದುಕೊಂಡಿದೆ. ಆಲ್ಮೋಸ್ಟ್ 29 ಜಿಲ್ಲೆಗಳಲ್ಲೂ ಕೂಡ ಇದೀಗ ಕೊರೋನಾ ಎಂಟ್ರಿ ಆಗಿರುವಂತದ್ದು. ಇಲ್ಲಿ ತನಕ ಕೊರೋನಾದಿಂದ ಮುಕ್ತವಾಗಿದ್ದಂತಹ ಜಿಲ್ಲೆಗಳು ಅಂತಂದ್ರೆ ಕೇವಲ ರಾಮನಗರ ಮಾತ್ರ. ರಾಮನಗರ ಹಾಗೆ ಚಾಮರಾಜನಗರ 2 ಜಿಲ್ಲೆಗಳಲ್ಲಿ ಕೊರೋನಾ ಇರಲಿಲ್ಲ. ಬಟ್ ಇವತ್ತು ರಾಮನಗರದಲ್ಲಿ ಒಂದು ಪಾಸಿಟಿವ್ ಕೇಸ್ ಬಂದಿದೆ. ಹಾಗಾಗಿ ಚಾಮರಾಜನಗರಕ್ಕೆ ಮಾತ್ರ ಇದೀಗ ಕೊರೋನಾ ಮುಕ್ತ ಅನ್ನುವಂತಹ ಒಂದು ಹೆಗ್ಗಳಿಕೆಗೆ ಪಾತ್ರ ಆಗಿರುವಂತದ್ದು. ಹಸಿರು ವಲಯ ಹೆಗ್ಗಳಿಕೆಯನ್ನ ಉಳಿಸಿಕೊಂಡಿದೆ ಚಾಮರಾಜನಗರ. ಹಾಟ್ಸ್ಪಾಟ್ಗಳ ಮಧ್ಯೆ ಇದ್ರೂ ಕೂಡ ಚಾಮರಾಜನಗರ ಸೇಫ್ ಆಗಿದೆ. ಜಿಲ್ಲಾಡಳಿತದ ಎವರ್ಗ್ರೀನ್ ಚಾಮರಾಜನಗರ ಅಭಿಯಾನ ಇದೀಗ ಫಲ ಕೊಟ್ಟಿರುವಂತದ್ದು. ಎಲ್ಲಾ ರೀತಿಯಾದಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನ ಅಲ್ಲಿ ಕೈಗೊಳ್ಳಲಾಗಿದೆ. ಯಾರೆಲ್ಲ ಒಂದು ರೆಡ್ ಝೋನ್ ರಾಜ್ಯಗಳಿಂದ ಬರ್ತಾರೆ ಅಂಥವರ ಒಂದು ಪ್ರವೇಶಕ್ಕೂ ಕೂಡ ಜಿಲ್ಲಾಡಳಿತ ನಿಷೇಧವನ್ನ ಹೇರಿತ್ತು. ಅಲ್ಲದೆ ಎಲ್ಲಾ ರೀತಿಯಾದಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಿತ್ತು. ಹಸಿರು ವಲಯ ಅಂತ ಏನ್ ಹೆಸರಿದೆ ಅದನ್ನ ಹಾಗೆ ಉಳಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಶತಾಯಗತಾಯ ಪ್ರಯತ್ನವನ್ನ ಜಿಲ್ಲಾಡಳಿತ ಮಾಡ್ತಾ ಇದೆ. ಸೊ ಇಲ್ಲಿ ತನಕ ಅದೃಷ್ಟವಶ ಚಾಮರಾಜನಗರದಲ್ಲಿ ಮಾತ್ರ ಕೊರೋನಾ ಪಾಸಿಟಿವ್ ಕೇಸ್ ಕಂಡು ಬಂದಿಲ್ಲ. ಪಾಸಿಟಿವ್ ಬರ್ದೇ ಇರೋ ನಿಟ್ಟಿನಲ್ಲೂ ಕೂಡ ಎಲ್ಲಾ ರೀತಿಯಾದಂತಹ ಕ್ರಮಗಳನ್ನ ಅಲ್ಲಿ ಕೈಗೊಳ್ಳಲಾಗಿದೆ. ಅಲ್ಲದೆ ಒಂದು ಅಭಿಯಾನವನ್ನ ಕೂಡ ಮಾಡಲಾಗಿತ್ತು. ಎವರ್ಗ್ರೀನ್ ಚಾಮರಾಜನಗರ ಅಭಿಯಾನವನ್ನ ಕೂಡ ನಡೆಸಲಾಗಿತ್ತು. ಇದು ಇದೀಗ ಫಲ ಕೊಟ್ಟಿರುವಂತದ್ದು. ಚಾಮರಾಜನಗರ ಅಂದ್ರೆ ಲಾಕ್ಡೌನ್ 4 ಅಲ್ಲಿ ಚಾಮರಾಜನಗರ ಮತ್ತೆ ರಾಮನಗರ 2 ಜಿಲ್ಲೆಗಳಲ್ಲಿ ಕೊರೋನಾ ಪಾಸಿಟಿವ್ ಕೇಸ್ಗಳು ಕಂಡು ಬಂದಿರಲಿಲ್ಲ. ಬಟ್ ಇವತ್ತು ರಾಮನಗರದಲ್ಲೂ ಕೂಡ ಒಂದು ಪಾಸಿಟಿವ್ ಕೇಸ್ ಬಂದಿದೆ. ಸೊ ಚಾಮರಾಜನಗರ ಮಾತ್ರ ಇದೀಗ ಗ್ರೀನ್ ಝೋನ್ ಆಗಿ ಉಳಿದುಕೊಂಡಿದೆ. ವೆಲ್ಕಮ್ ಬ್ಯಾಕ್. ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ನೋಡ್ಲೇಬೇಕಾದ ಸ್ಟೋರಿ ಇದು. ಕಾನೂನಿನ ವಿರುದ್ಧವಾಗಿ ನಡ್ಕೊಳ್ತಾ ಇದೆ ಕಾಲೇಜ್. ಶಿಕ್ಷಣ ಸಚಿವರು ಇತ್ತ ಗಮನ ಹರಿಸಬೇಕಾಗಿದೆ. ಯಾಕಂದ್ರೆ ಕಾನೂನಿನ ವಿರುದ್ಧವಾಗಿ ಈ ಕಾಲೇಜ್ಗಳು ನಡ್ಕೊಳ್ತಾ ಇವೆ. ಸರ್ಕಾರ ಹಾಗೆ ಕಾನೂನಿಗೆ ಆ ಕಾಲೇಜ್ ಡೋಂಟ್ ಕೇರ್ ಅಂತ ಇದೆ. ಇನ್ನೂ ಕೂಡ SSLC ಪರೀಕ್ಷೆನೇ ನಡೆದಿಲ್ಲ. ಆದ್ರೆ ಆಗಲೇ PUC ದಾಖಲಾತಿಯನ್ನ ಆರಂಭ ಮಾಡಿದೆ ಈ ಕಾಲೇಜ್. ಇನ್ನು SSLC ಪರೀಕ್ಷೆ ನಡೆದಿಲ್ಲ, ರಿಸಲ್ಟ್ ಕೂಡ ಬಂದಿಲ್ಲ. ಆದ್ರೆ ಅದಕ್ಕಿಂತ ಮುಂಚೆನೆ PUC ದಾಖಲಾತಿಯನ್ನ ಆರಂಭ ಮಾಡಿದೆ ಈ ಕಾಲೇಜ್. ಬಳ್ಳಾರಿ ಕಾಲೇಜಿನಲ್ಲಿ ಅನಧಿಕೃತ ಅಡ್ಮಿಷನ್ ಅನ್ನ ಇದೀಗ ಶುರು ಮಾಡಲಾಗಿದೆ. ಚೈತನ್ಯ ಮತ್ತು ನಾರಾಯಣ ಕಾಲೇಜಿನಲ್ಲಿ PU ದಾಖಲಾತಿಯನ್ನ ಶುರು ಮಾಡಲಾಗಿದೆ. ಈಗಾಗಲೇ ಪ್ರಥಮ PUC ಅಡ್ಮಿಷನ್ ಕೂಡ ನಡೀತಾ ಇದೆ. ಇದು ಬಳ್ಳಾರಿ DC ಹಾಗೆ DDPI ಗಮನಕ್ಕೆ ಬಂದಿಲ್ವಾ? ಯಾಕಂದ್ರೆ 2 ಕಾಲೇಜ್ಗಳು ಈಗಾಗಲೇ PU ಅಡ್ಮಿಷನ್ ಅನ್ನ ಶುರು ಮಾಡಿವೆ. ಸುಮಾರು 70,000 ರೂಪಾಯಿ ಶುಲ್ಕವನ್ನ ಕೂಡ ಅವರು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಬಳ್ಳಾರಿ DDPI ನಾಗರಾಜಪ್ಪ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಇನ್ನು SSLC ಎಕ್ಸಾಮ್ ಆಗಿಲ್ಲ, ರಿಸಲ್ಟ್ ಬಂದಿಲ್ಲ, ಆಗ್ಲೇ ಅಡ್ಮಿಷನ್ ಶುರು ಮಾಡಿವೆ ಕಾಲೇಜ್ಗಳು. ನಿಮ್ ಗಮನಕ್ಕೆ ಬಂದಿಲ್ವಾ ಇದು ಅಂತ? ಇಲ್ಲ ಮೇಡಮ್, ಇಲ್ಲ ಯಾವುದೇ ರೀತಿ ಇನ್ನು ಅಡ್ಮಿಷನ್ ಪ್ರಕ್ರಿಯೆಗಳಂತೂ ಮಾಡಬಾರ್ದು ಅಂತ ಇಲಾಖೆಯಿಂದ ಇದೆ ಮೇಡಮ್. ಬಹುಶಃ ಅದು ಮಾಹಿತಿ ನಮ್ಗೆ ಇದುವರೆಗೆ ಏನಿಲ್ಲ ಮೇಡಮ್. ಯಾಕಂದ್ರೆ ನಮ್ಮ ಸುರೇಶ್ ಕುಮಾರ್ ನಮ್ಮ ಸಚಿವರು ಸಹ ಹೇಳಿದ್ದಾರೆ, ಯಾವುದೇ ರೀತಿ ಆ ರೀತಿ ಮಾಡಿದೆ ಅಂತ ಒಂದು ಶಿಕ್ಷಣ ಸಂಸ್ಥೆಗಳ ವಿರುದ್ಧನೂ ಸಹ ನಾವು ಉಗ್ರ ಇದು ಮಾಡಿದ್ವಿ. ನಾವು ಆ ರೀತಿ ನಮ್ಮ ಇಲಾಖೆ ಸುತ್ತಲೇನೂ ಸಹ ನಾವು ಹೊರಡ್ತಿದ್ವಿ ಮೇಡಮ್. ಯಾವುದೇ ರೀತಿ ಮಾಡ್ಕೊಳ್ಬಾರ್ದು ಅಂತಾನು ಈಗಾಗಲೇ ಒಂದು 10 to 15 days ಆಯ್ತು ಮೇಡಮ್ ಇಲಾಖೆ ಬಂದಿದೆ. ಇನ್ಸ್ಟ್ರಕ್ಷನ್ಸ್ ಹೋಗಿರ್ಲಿಲ್ವಾ ಇಲಾಖೆಯಿಂದ ಕಾಲೇಜ್ಗಳಿಗೆ ಹಾಗೆ ಹೋಗಿದೆ ಮೇಡಮ್. ನಾವು ಹಾಕಿದೀವಿ, ಇಲಾಖೆಯಿಂದನೂ ಇದೆ, ಮತ್ತೆ ನಾವು ಬಂದ್ಬಿಟ್ರೆ ನಮ್ದು ಮೇಲೂ ಇದೆ, ನಮ್ಮ ಇದನ್ನು ವಾಟ್ಸ್ಆಪ್ ಗ್ರೂಪ್ ಇದೆ, ಮತ್ತೆ ನಮ್ಮ ಇಲಾಖೆಯಿಂದನೂ ನಾವು ಇದನ್ನ ಆಲ್ರೆಡಿ ಎಲ್ಲರಿಗೂ ಏನೇನು ಏಡೇಟು ಅನ್ಏಡೇಟು ಗೌರ್ಮೆಂಟ್ 3 ಇದಕ್ಕೂ ನಾವು ಸರ್ವ್ ಮಾಡ್ಬಿಟ್ಟಿದ್ದೀವಿ ಮೇಡಮ್. ಸೊ ಹೋಗಿದ್ರು ಕೂಡ ಈಗ ಆಲ್ರೆಡಿ ಅವರು ಅಡ್ಮಿಷನ್ಸ್ ಅನ್ನ ಶುರು ಮಾಡ್ಕೊಂಡಿದ್ದಾರೆ. ಅಲ್ಲದೆ 70,000 ರೂಪಾಯಿ ಫೀಸ್ ಅನ್ನ ಕೂಡ ಅವ್ರು ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ. ರಿಸಲ್ಟ್ ಬರ್ದಲೆ ಇನ್ನು ಸರ್ಕಾರದಿಂದ ಗೈಡ್ಲೈನ್ಸ್ ಬಿಡುಗಡೆಯಾಗಿಲ್ಲ, ಇನ್ನು ಯಾವುದೇ ರೀತಿಯಾಗಿ ಇನ್ಸ್ಟ್ರಕ್ಷನ್ಸ್ ಹೋಗಿಲ್ಲ ಅಡ್ಮಿಷನ್ ಶುರು ಮಾಡ್ಕೊಳ್ಳೋ ಬಗ್ಗೆ. ಹೆಂಗೆ ಶುರು ಮಾಡ್ತಾರೆ ಅಂತ ಯಾವ ರೀತಿ ಕ್ರಮ ಕೈಗೊಳ್ತೀರಿ ಈ ಕಾಲೇಜ್ಗಳ ವಿರುದ್ಧ? ಇಲ್ಲ ಮೇಡಮ್, ಅದು ನಮಗೆ ಏನೋ ಮಾಹಿತಿ ಅಂತ ಬಂದ್ರೆ ಒಂದು ಯಾವ್ದೇ ಆಗ್ಲಿ ಮೇಡಮ್, ಮಾಹಿತಿ ಅಲ್ಲ ಸರ್, ನಾವೇ ಖುದ್ದು ಹೇಳ್ತಾ ಇದೀವಲ್ವಾ, ಆಲ್ರೆಡಿ ಪೇ ಮಾಡಿರುವಂತ ರೆಸಿಪ್ಟ್ ಕೂಡ ನಾವು ನಮ್ಮ ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಇದೀವಿ. ಶಿಕ್ಷಣ ಸಂಸ್ಥೆಗಳು ಯಾವ್ದೇ ಇರ್ಲಿ ಮೇಡಮ್, ಒಳಗಡೆ ಅವ್ರದ್ದು ಯಾವುದೇ ರೀತಿ ದಯಾದಾಕ್ಷಿಣ್ಯ ಇಲ್ಲಂಗೆ ಅವರ ಒಂದು ಏನು ನಮ್ಮ ಇಲಾಖೆ ಕೊಟ್ಟಂತ ಏನು ಅವ್ರಿಗೆ ಇದೆ ರೆಕಗ್ನಿಷನ್ ಅನ್ನು ರದ್ದು ಮಾಡ್ಲಿಕ್ಕೆ ನಾವು ಈಗಾಗಲೇ ಇಲಾಖೆಗೆ ಮತ್ತೆ ಸರ್ಕಾರಕ್ಕೂ ಈ ಶಾಲಾ ಆಡಳಿತ ಮಂಡಳಿ, ಕಾಲೇಜ್ ಆಡಳಿತ ಮಂಡಳಿಯನ್ನ ಯಾವಾಗ ನೀವು ಅವ್ರನ್ನ ಸಂಪರ್ಕ ಮಾಡ್ತಾ ಇದ್ದೀರಾ ಸರ್? ಏನಾದ್ರು ನಾಳೆ ಹೋಗ್ತಾ ಇದ್ದೀರಾ?
ಹೌದು ಮೇಡಮ್, ಸಂಪರ್ಕ ಮಾಡ್ತೀವಿ ಮೇಡಮ್. ಓದ್ಬಿಟ್ಲೆ ಅದೇನು ಯಾವ್ದೇ ಪರ್ಟಿಕ್ಯುಲರ್ ಇನ್ಸ್ಟಿಟ್ಯೂಷನ್ ಅಂತ ನಮಗೆ ಗೊತ್ತಾದ್ರೆ ಖಂಡಿತ ಅವ್ರ ಮೇಲೆ ಓದ್ಬಿಟ್ಟು ನಾವು ಅದನ್ನ ಮತ್ತೊಮ್ಮೆ ನಾವು ಇದು ಮಾಡ್ಬಿಟ್ಟು ನಂತರ ಇವರು ರದ್ದು ಮಾಡ್ತಾರೆ ಅಂತ ನೇರವಾಗಿ ನಮ್ಮ ಇಲಾಖೆಗೆ ಮತ್ತೆ ಸರ್ಕಾರಕ್ಕೆ ನಾವು ಶಿಫಾರಸು ಅಲ್ಲ, ಪ್ರತಿ ಬಾರಿ ಮಾಡಿ. ಶಿಕ್ಷಣ ಸಚಿವರು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾನೆ ಇರ್ತಾರೆ. ಕೊಡ್ತಾನೆ ಇದ್ದಾರೆ, ಆಲ್ರೆಡಿ ಹೌದು. ನೀವು ಕೂಡ ಹೌದು. ಕಾಲೇಜ್ಗಳಿಗೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಕೊಟ್ಟಿದ್ದೀರಿ. ಮೇಡಮ್. ಹಂಗಿದ್ದೂ ಕೊಟ್ಟಿದ್ದೀವಿ ಕೂಡ ಮೇಡಮ್. ಇವರು ಅಡ್ಮಿಷನ್ ಶುರು ಮಾಡ್ತಾರೆ ಅಂತಂದ್ರೆ ಇನ್ನು ರಿಸಲ್ಟೇ ಬಂದಿಲ್ಲ, ಎಷ್ಟು ಜನ ಮಕ್ಕಳು ಪಾಸ್ ಆಗಿದ್ದಾರೆ, ಅವ್ರ ಪರ್ಸೆಂಟೇಜ್ ಎಷ್ಟು, ಅವ್ರಿಗೆ ಯಾವ ವಿಷಯದ ಬಗ್ಗೆ ಇಂಟ್ರೆಸ್ಟ್ ಇದೆ, ಅವ್ರು ಯಾವ್ದನ್ನ ಆಯ್ದುಕೊಳ್ಳೋದಕ್ಕೆ ಇಚ್ಛೆ ಪಡ್ತಾರೆ, ಇದು ಯಾವ್ದನ್ನು ಕೂಡ ನೋಡ್ದಲೆ ಈಗ ಇಷ್ಟು ಬೇಗ ಅಡ್ಮಿಷನ್ ಅನ್ನ ಶುರು ಮಾಡಿದ್ದಾರೆ ಅಂತಂದ್ರೆ ಅಲ್ಲ, ಖಂಡಿತ ಅದು ಖಂಡನೀಯ ಮೇಡಮ್ ಅವರೇ. ಮತ್ತೆ ನಾವು ಈಗಾಗಲೇ ಎಲ್ಲಾ ಇವರಿಗೂ ಮ್ಯಾನೇಜ್ಮೆಂಟ್ ಪ್ಲಸ್ ಮತ್ತೆ ಪ್ರಿನ್ಸಿಪಾಲ್ ಸಂಬಂಧಪಟ್ಟವ್ರಿಗೆ ಈಗಾಗಲೇ ಇಲಾಖೆ ಸುತ್ತಲೇ ಮತ್ತೆ ಸರ್ಕಾರ ಸುತ್ತಲೇ ಸಹ ಇದು ಮಾಡ್ತೀವಿ. ಮತ್ತೆ ಅಜೆಂಡಾಗೆ ನಾವು ಏನೇನು ಬರ್ತವೆ ಇಲಾಖೆ ಇವನ್ನ ಅವನ್ನ ಸಹ ಅವ್ರಿಗೆ ಕಳಿಸ್ತಾ ಇರ್ತೀವಿ ಮತ್ತೆ ಮಂದಟ್ಟು ಮಾಡ್ತೀವಿ. ಓಕೆ, ಹಾಗಾಗಿ ಅಂತ ಶಿಕ್ಷಣ ಸಂಸ್ಥೆ ಯಾವ್ದಿದೆ ಅಂತ ಹೇಳಿದ್ರೆ ಖಂಡಿತ ಅವರಿಗೆ ನಾಳೆನೆ ಅವ್ರನ್ನ ವಿರುದ್ಧ ನಾವು ಇವರ ರೆಕಗ್ನೇಷನ್ ರದ್ದು ಮಾಡಿ ಅಂತ ನಾನು ಸರ್ಕಾರಕ್ಕೆ ಮತ್ತು ಇಲಾಖೆಗೆ ನಾವು ಓಕೆ ಓಕೆ ಥ್ಯಾಂಕ್ ಯು ಸರ್, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕಾಗಿ. ದಾರಿಯಲ್ಲಿ ತಮಿಳುನಾಡು ಜನರು ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಹೊಲ ಗದ್ದೆ ತೋಟಗಳ ನಡುವೆ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಕೆಸರು ಗದ್ದೆಯಂತಹ ಕಾಲು ರಸ್ತೆಯಲ್ಲಿ ಅವರು ಓಡಾಟವನ್ನ ಶುರು ಮಾಡಿದ್ದಾರೆ. ಅಧಿಕಾರಿಗಳು ಎಷ್ಟೇ ಸರ್ಕಸ್ ಮಾಡಿದ್ರು ಕೂಡ ಅಲ್ಲಿನ ಜನ ಡೋಂಟ್ ಕೇರ್ ಅಂತ ಇದ್ದಾರೆ. ಆನೇಕಲ್ ತಾಲೂಕಿನ ಗಡಿ ಗ್ರಾಮಗಳಿಂದ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕು ಅತ್ತಿಬೆಲೆಯ ಗಡಿಯಿಂದ ರಾಜ್ಯಕ್ಕೆ ಇವರೆಲ್ಲರೂ ಕೂಡ ಬರ್ತಾ ಇದ್ದಾರೆ. ತಮಿಳುನಾಡು ಬೈಕ್ನಲ್ಲಿ ತೆರಳೋದಕ್ಕೆ ಸಾಧ್ಯವಾಗದಿದ್ರೂ ಕೂಡ ಸರ್ಕಸ್ ಮಾಡಿ ಓಡಾಡ್ತಿದ್ದಾರೆ. ದೇಶದ ಅತಿ ದೊಡ್ಡ ನ್ಯೂಸ್ ನೆಟ್ವರ್ಕ್ ನ್ಯೂಸ್ 18 ಇದೀಗ ದೇಶದ ಜನರ ಅಭಿಪ್ರಾಯ ಸಂಗ್ರಹ ಮಾಡ್ತಾ ಇದೆ. 13 ಭಾಷೆ, 16 ಚಾನೆಲ್, 60 ಕೋಟಿ ವೀಕ್ಷಕರೊಂದಿಗೆ ಇಡೀ ದೇಶಾದ್ಯಂತ ಆನ್ಲೈನ್ ಮೆಗಾ ಸರ್ವೆ ಮಾಡ್ತಾ ಇದೆ. ಲಾಕ್ಡೌನ್ ನಲ್ಲಿ ನೀವು ಕಲಿತಿದ್ದೇನು, ಇನ್ ಮುಂದೆ ಲೈಫ್ ಹೇಗಿರಬೇಕು, ಈ ಬಗ್ಗೆ ಆನ್ಲೈನ್ ನಲ್ಲಿ 10 ಪ್ರಶ್ನೆ ನೋಡಿ ನಿಮ್ಮ ಉತ್ತರವನ್ನ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು. ನಿಮ್ಮದೇ ಅನಿಸಿಕೆ, ನಿಮ್ಮದೇ ನಿರ್ಧಾರವನ್ನ ನಾವು ದೇಶದ ಜನರೊಂದಿಗೆ ಒಟ್ಟುಗೂಡಿಸಿ ಮೇ 29ಕ್ಕೆ ಸರ್ವೆಯ ಫಲಿತಾಂಶವನ್ನ ಪ್ರಕಟ ಮಾಡ್ತೀವಿ. ನಿಮಗೆ ವೋಟ್ ಮಾಡೋಕೆ ಮೇ 28ರವರೆಗೂ ಕಾಲಾವಕಾಶ ಇರುತ್ತೆ. ತಪ್ಪದೇ ಮರೆಯದೆ ವೋಟ್ ಮಾಡಿ ದೇಶದ ಅಭಿಪ್ರಾಯ ತಿಳಿಯಲು ಸಹಕರಿಸಿ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.